ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಇದು ನನ್ನದು ಇಂಟ್ರೊಡಕ್ಷನ್ ಬ್ಲಾಗ್ ಆಗಿರುತ್ತೆ. ಸೊ ಆಲ್ರೆಡಿ ನನ್ನದೊಂದು ಚಾನಲ್ ಇತ್ತು, ಬಟ್ ಸಮ್ ರೀಸನ್ಸಿಂದ ಅದನ್ನು ನಾನು ಯೂಸ್ ಮಾಡ್ತಿಲ್ಲ. ನನ್ನದು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಒಂದಿತ್ತು. ಯಾಕೆ ಏನು ಅಂತ ಹೇಳ್ತೀನಿ ಕಂಟಿನ್ಯೂಸ್ ವ್ಲಾಗಲ್ಲಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಚಾನಲಲ್ಲಿ ಶಾಪಿಂಗ್ ವ್ಲಾಗ್, ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ವ್ಲಾಗ್, ಒಳ್ಳೆ ಕಂಟೆಂಟ್ ಕೊಡೋಕ್ಕಂತೂ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನದು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಪುಷ್ಪ ಕನ್ನಡ ವ್ಲಾಗರ್ ಅಂತ ಹೇಳಿ. ಸೊ ಅದು ನನ್ನದು ಇದು ಹೊಸ ಫೋನಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಅಂದರೆ ಹಳೆ ಫೋನು ಡಿಸ್ಪ್ಲೇ ಹೋಗ್ಬಿಡ್ತು, ಕೆಳಗಡೆ ಬಿದ್ದು ಫುಲ್ ಡಿಸ್ಪ್ಲೇ ಹೋಗ್ಬಿಡ್ತು. ಸೊ ರೆಡಿ ಮಾಡಿಸಿ, ಅಂದರೆ ಅಲ್ಲೂ ಹಳೆ ಫೋನಲ್ಲಿ ತುಂಬಾ ವ್ಲಾಗ್ಸ್ಗಳಿತ್ತು, ವೀಡಿಯೋಸ್ಗಳು ಮಾಡಿಟ್ಟಿದ್ದೆ. ಸೊ ಏನೋ ಅಲ್ಲಿಂದ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಿ ಫೋನ್ ಬಿದ್ದೋಗಿ ಫುಲ್ ಡಿಸ್ಪ್ಲೇ ಹೋಯಿತು. ರೆಡಿ ಮಾಡಿಸೋಕ್ಕೆ 4000 ಕೇಳಿದ್ರು. ಅದಕ್ಕೋಸ್ಕರ ಹಸ್ಬೆಂಡ್ ಬೇಡ ಅಂತ ಹೇಳಿ ಹೊಸ ಫೋನ್ನೇ ತಗೊಳ್ಳೋಣ, ಅದಕ್ಕೆ ಇನ್ನು ಸ್ವಲ್ಪ ದುಡ್ಡು ಹಾಕಿದ್ರೆ, ಅಮೌಂಟ್ ಹಾಕಿದ್ರೆ ಹೊಸ ಫೋನ್ನೇ ತಗೋಬೋದು ಅಂತ ಹೇಳಿ ಹೊಸ ಫೋನ್ ತಗೊಟ್ರು. ಸೊ ಈ ಹೊಸ ಫೋನಲ್ಲೇ ಏನೋ ಯೂಟ್ಯೂಬ್ ಅಕೌಂಟು ಓಲ್ಡ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು, ಪಾಸ್ವರ್ಡ್ ಗೊತ್ತಿದ್ರೆ ಅಂತ ಅಂದ್ಕೋಬೋದು. ಬಟ್ ನಂದು ಪಾಸ್ವರ್ಡ್ ಮರ್ತೋದೆ. ನಾನು ತುಂಬ ಮರೆವು ಜಾಸ್ತಿ, ನನಗೆ ಪಾಸ್ವರ್ಡ್ ಮರ್ತೋಗಿತ್ತು, ಯೂಟ್ಯೂಬ್ದು ಪಾಸ್ವರ್ಡು. ಸೊ ಇಮೇಲಿಂದ ಕೂಡ ತಗೋಬೋದಿತ್ತು, ಬಟ್ ಆ ಫೋನ್ ರೆಡಿ ಮಾಡಿಸಿ ಎಲ್ಲ ರಿಸ್ಕ್ ಅಂತ ಹೇಳಿ ಅದೇನಕ್ಕೆ 4000 ಕೊಟ್ಟು ರೆಡಿ ಮಾಡಿಸೋದು, ಹೊಸದನ್ನೇ ತಗೊಳ್ಳೋಣ ಅಂತ ಹೇಳಿ ಹಸ್ಬೆಂಡ್ ತಗೊಟ್ರು. ಓಲ್ಡ್ ಯೂಟ್ಯೂಬ್ ಚಾನಲಲ್ಲೂ ಕೂಡ 145 ಸಬ್ಸ್ಕ್ರೈಬರ್ಸ್ ಏನೋ ಇದ್ದರು. ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಅಕಸ್ಮಾತ್ ನೋಡ್ತಿದ್ರೆ ಗೊತ್ತಿರುತ್ತೆ, ನಾನು ಜಾಸ್ತಿ ವ್ಲಾಗ್ಸ್ ಇತ್ತೀಚೆಗೆ ಹಾಕ್ತಿದ್ದೆ. ನಾನು ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ ಹಾಕಿ 4-5 ಮಂತ್ಸೇ ಆಯಿತು. ಸೊ ನಮ್ಮ ಸೋದರ ಮಾವನದು ಮಗಳದ್ದು ಅಂದರೆ ಮದುವೆ ಸೀರೀಸ್ ನಡೀತಿತ್ತು, ಅಂದರೆ ಎಂಗೇಜ್ಮೆಂಟ್ ವ್ಲಾಗ್ಸ್ ಎಲ್ಲ ಹಾಕಬೇಕಿತ್ತು. ಎಂಗೇಜ್ಮೆಂಟ್ ಶಾಪಿಂಗ್ಗೆ ಲಾಸ್ಟ್ ವ್ಲಾಗ್ ಅದು ಹಾಕ್ಬಿಟ್ಟು ಎಂಗೇಜ್ಮೆಂಟ್ ವ್ಲಾಗೆಲ್ಲ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಹಳೆ ಫೋನಲ್ಲಿ ಎಲ್ಲ ಹೋಯಿತು, ಅದು ಎಂಗೇಜ್ಮೆಂಟ್ ವ್ಲಾಗ್ಸ್ ಎಲ್ಲ ಹಾಕೋಕ್ಕಾಗಲಿಲ್ಲ. ಬಟ್ ಈ ಹೊಸ ಫೋನಲ್ಲೆಲ್ಲ, ನಾನು ಹೊಸ ಫೋನ್ ತಗೊಂಡಾಗ ನಮ್ಮ ಸೋದರ ಮಾವನ ಮಗಳದ್ದು ಮದುವೆ ಆಗಿತ್ತು. ಸೊ ಹೊಸ ಫೋನಲ್ಲಿ ಮದುವೆ ಸೀರೀಸ್, ಅಂದರೆ ಮದುವೆ ವಿಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಮದುವೆ ಸೀರೀಸ್, ಮದುವೆ ವ್ಲಾಗ್ಸ್ಗಳನ್ನ ಹಾಕ್ತೀನಿ. ಒಂದು 4-5 ಮಂತ್ಸ್ ಆಯಿತು ಯೂಟ್ಯೂಬ್ ವ್ಲಾಗ್ ಹಾಕಿ. ಅಂದರೆ ನನಗೆ ಯೂಟ್ಯೂಬ್ ಅಂದರೆ ತುಂಬಾ ಇಷ್ಟ, ಅಂದರೆ ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಅಂದರೆ ನಾನು ಇವಾಗ ಇದ್ದಂಗೆ ನೆಕ್ಸ್ಟ್ ವರ್ಷ ಇರಲ್ಲ, ಅಂದರೆ ನಾನು ಅಂತ ಅಲ್ಲ, ಎಲ್ಲ ಒಂದು ಮೆಮೊರೀಸ್. ಅಂದರೆ ನಮ್ಮ ಪಾಪುನೇ ಆಗಿರ್ಬೋದು, ಆರ್ವಿದು ತುಂಬಾ ಮೆಮೊರೀಸ್ ಇತ್ತು ಓಲ್ಡ್ ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ. ಸೊ ಅವಳೇ ಆಗಲಿ, ಈ ವರ್ಷ ಇದ್ದಂಗೆ ನೆಕ್ಸ್ಟ್ ವರ್ಷ ಇರಲ್ಲ, ಬೆಳವಣಿಗೆ ಆಗ್ತಿರ್ತಾಳೆ ಅಲ್ವಾ. ಸೊ ಮುಂದೆ ಅವಳನ್ನು ಕೂಡ ನೋಡ್ಬೋದು, ಅಥವಾ ನಾವು ಏಜ್ ಆದಾಗ ನಾವು ಹೀಗಿದ್ವಿ ಆವಾಗ ಅಂತ ಹೇಳಿ, ಆ ಏಜಲ್ಲಿ ಹೀಗಿದ್ವಿ ಅಂತ ಎಲ್ಲ ನೋಡ್ಬೋದು. ಅಂದರೆ ಇದು ಒಂಥರ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನಗೆ ಯೂಟ್ಯೂಬ್ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ಓಲ್ಡ್ ಅಕೌಂಟ್ ಬೇಡ ಅಂತ ಹೇಳಿ, ಪರವಾಗಿಲ್ಲ ಓಲ್ಡ್ ಅಕೌಂಟ್ ಇಲ್ಲದೆ ಹೋದ್ರೇನು, ಹೊಸದಾಗಿ ಇನ್ನೊಂದು ಚಾನಲ್ ಇದು ಮಾಡೋಣ. ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು 145 ಸಬ್ಸ್ಕ್ರೈಬರ್ಸ್, ಜಾಸ್ತಿ ಇದ್ದಿದ್ರೆ ಹೊಟ್ಟೆ ಉರಿಯೋದು, ಅದೇ ಬೇಕು ಚಾನಲ್ ಅಂತ ಹೇಳಿ. ಸೊ ಇಟ್ಸ್ ಓಕೆ, ಇದರಲ್ಲೇ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿ ವ್ಲಾಗ್ಸ್ಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಳ್ತಾ, ನೆಕ್ಸ್ಟ್ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಂದರೆ ನಾನು ಒಳ್ಳೆ ಕಂಟೆಂಟ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಐ ಹೋಪ್ ನನ್ನ ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಿ, ನನ್ನ ಹಾಕೋ ಹೊಸ ವ್ಲಾಗ್ಸ್ಗಳು ನಿಮಗೆ ಬರುತ್ತೆ ನೋಟಿಫಿಕೇಷನ್. ಸೊ ಆವಾಗ ನೋಡ್ಬೋದು. ಒಳ್ಳೆ ವ್ಲಾಗ್ಸ್ಗಳನ್ನ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ, ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ನೆಕ್ಸ್ಟು ನಮ್ಮ ಮಾವನ ಮಗಳದ್ದು ಮದುವೆ ಇತ್ತು, ಅದರದ್ದು ಶಾಪಿಂಗ್ ವ್ಲಾಗ್, ಮದುವೆ ಸೀರೀಸ್ ಎಲ್ಲನೂ ಬರುತ್ತೆ. ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡಿ, ಶಾಪಿಂಗ್ ವ್ಲಾಗ್ಸ್ ಎಲ್ಲ ಬರುತ್ತೆ. ಇನ್ನು ನೆಕ್ಸ್ಟ್ ವ್ಲಾಗ್ ಶಾಪಿಂಗ್ ವ್ಲಾಗ್ ಇರುತ್ತೆ.
ಸೊ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.